Yeah. ನಮಸ್ತೆ ಎಲ್ಲರಿಗೂ ಸ್ಮಿತಾ ಸವಿರುಚಿಗೆ ಸ್ವಾಗತ. ಇವತ್ತಿನ ನಮ್ಮ ಎಮ್ಮಿ ಫಾರ್ ಟಮ್ಮಿ ರೆಸಿಪಿ ಯಾವುದು ಅಂದರೆ ಮಟನ್ ಸಾಂಬಾರ್. ಇದು ನಾನ್ ವೆಜ್ ಲವರ್ಸ್ಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ಮಟನ್ ಸಾಂಬಾರನ್ನ ಹೇಗೆ ಈಸಿಯಾಗಿ ಟೇಸ್ಟಿಯಾಗಿ ಹಾಗೆ ಸ್ಪೈಸಿಯಾಗಿ ಹೇಗೆ ಮಾಡೋದು ಅಂತ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ರೆಸಿಪಿಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ನನ್ನ ರೆಸಿಪೀಸ್ನ ಶೇರ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಟನ್ ಸಾರು ಮಾಡೋದಕ್ಕೆ ನಾನಿಲ್ಲಿ ಮಟನ್ನು ಅರ್ಧ ಕೆಜಿ ತಗೊಂಡಿದ್ದೀನಿ. ಅರ್ಧ ಕೆಜಿನಲ್ಲಿ ನಲ್ಲಿ ಮೂಳೆನೂ ಹಾಕ್ಸಿದ್ದೀನಿ, ಹಾಗೇನೆ ಕೊಬ್ಬು ಕೂಡ ಹಾಕ್ಸಿದ್ದೀನಿ. ಇದೆಲ್ಲ ಹಾಕ್ಸೋದ್ರಿಂದ ಮಟನ್ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಮೀಡಿಯಮ್ ಸೈಜ್ ಈರುಳ್ಳಿ 2 ತಗೊಂಡಿದ್ದೀನಿ. ಟೊಮೆಟೊ 1 ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ, ಇಲ್ಲಿ ಶುಂಠಿ ನಾನು 1.5 ಇಂಚ್ ತಗೊಂಡಿದ್ದೀನಿ. ಬೆಳ್ಳುಳ್ಳಿ 1ನ ಎಸ್ಲು ಬಿಡಿಸಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿ ಇದೆ. ಹಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದು ಅರ್ಧ ಬಟ್ಲಷ್ಟಿದೆ. ಧನಿಯಾ ಪುಡಿ 4 ದೊಡ್ಡ ಚಮಚ ತಗೊಂಡಿದ್ದೀನಿ. ಹುರ್ಗಡ್ಲೆ 1.5 ಚಮಚ ತಗೊಂಡಿದ್ದೀನಿ. ಎಣ್ಣೆ 2 ದೊಡ್ಡ ಚಮಚ ತಗೊಂಡಿದ್ದೀನಿ. ಅಚ್ಕಾರದ ಪುಡಿ 1 ಟೀ ಚಮಚ ತಗೊಂಡಿದ್ದೀನಿ. ಖಾರ ನೀವು ನೋಡಿ ಹಾಕೊಳ್ಳಿ. ಮೆಣಸು 1/4 ಟೀ ಚಮಚ ತಗೊಂಡಿದ್ದೀನಿ. ಚಕ್ಕೆ 1 ಇಂಚಷ್ಟಿದೆ. ಲವಂಗ 4 ತಗೊಂಡಿದ್ದೀನಿ. ಅರಿಶಿನ ಪುಡಿ 1/4 ಟೀ ಚಮಚ ಇದೆ. ಗಸಗಸೆ ಅರ್ಧ ಟೀ ಚಮಚ ತಗೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಸಾರು ಮಾಡ್ಕೊಳ್ಳೋದಕ್ಕೆ ಫಸ್ಟು ಮಸಾಲೆ ರುಬ್ಕೊಬೇಕು. ಮಸಾಲೆಗೆ ನಾನಿಲ್ಲಿ ತೊಗೊಂಡಿರೋ 2 ಈರುಳ್ಳಿನ ಕಟ್ ಮಾಡಿ ಮಿಕ್ಸಿಗೆ ಹಾಕೊಂಡು ರುಬ್ಕೊತೀನಿ ಫೈನ್ ಪೇಸ್ಟು. ಈ ಥರ ಕಟ್ ಮಾಡಿ ದಪ್ಪ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ನೀರು ಸೇರಿಸ್ದಲೆ ನಾನು ನುಣ್ಣಗೆ ರುಬ್ಕೊಳ್ತೀನಿ. ಸಾರಿಗೆ ಈರುಳ್ಳಿ ಖಾರ ಈ ಥರ ನುಣ್ಣಗೆ ರೆಡಿಯಾಗಿದೆ. ಈಗ ಗ್ಯಾಸ್ ಆನ್ ಮಾಡಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನು ಮಟನ್ ಸಾರನ್ನ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ, ಯಾಕೆಂದರೆ ಮಟನ್ನು ಬೇಗ ಬೇಯೋದಿಲ್ಲ ಅಂತ. ಕುಕ್ಕರು ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ತೊಗೊಂಡಿರೋ ಅಂಥ ಎಣ್ಣೆನ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ನಾನು ಈರುಳ್ಳಿ ಪೇಸ್ಟ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ, ಈರುಳ್ಳಿ ಖಾರನ. ಈರುಳ್ಳಿ ಪೇಸ್ಟ್ನ ಎಣ್ಣೆಗೆ ಸೇರಿಸಿ ಚೆನ್ನಾಗಿ ಹುರ್ಕೋಬೇಕು. ಈಗ ಹುರ್ಕೊಳ್ಳೋವಾಗಲೇ ನಾವು ತೊಗೊಂಡಿರೋ ಅಂಥ ಅರಿಶಿನ ಇದಕ್ಕೆ ಸೇರಿಸ್ಬಿಡೋಣ. ಅರಿಶಿನ ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿಯಲ್ಲಿರೋ ಅಂಥ ನೀರೆಲ್ಲ ಇಂಗಬೇಕು, ಆ ಥರ ನಾವು ಈಗ ಇದನ್ನು ಹುರಿಯೋಣ. ನೋಡಿ, ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗಿದೆ, ಹಾಗೆ ಅದರಲ್ಲಿ ಇರೋ ಅಂಥ ನೀರು ಡ್ರೈ ಆಗಿದೆ. ಈಗ ನಾವು ಈ ಹಂತದಲ್ಲಿ ನಾವು ತೊಳೆದು ಕ್ಲೀನಾಗಿ ಎತ್ತಿಟ್ಕೊಂಡಿರೋ ಅಂಥ ನೀರು ಬಸ್ದು ಇಟ್ಕೊಂಡಿರೋ ಅಂಥ ಮಟನನ್ನು ಇದಕ್ಕೆ ಸೇರಿಸ್ತಾ ಹೋಗೋಣ. ಕೈಯಲ್ಲೇ ಎತ್ತಾಕಿ ಪಾತ್ರೆನ ಬಗ್ಗಿಸ್ಬೇಡಿ, ಹಾಗೆ ಮಾಡೋದ್ರಿಂದ ಮಟನ್ನಲ್ಲಿ ಉಳಿದಿರೋ ಅಂಥ ನೀರೆಲ್ಲ ಸೇರ್ಕೊಂಡ್ಬಿಡುತ್ತೆ. ಎಲ್ಲ ಸೇರಿಸ್ತಾ ಇದ್ದೀನಿ. ಇದು ಕೊಬ್ಬು ಏನಿತ್ತು ಇದನ್ನ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ, ಕೊನೆಯಲ್ಲಿ ಸೇರಿಸ್ಬೇಕು. ಈರುಳ್ಳಿ ಪೇಸ್ಟ್ ಜೊತೆ ಮಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆಯೇ ಈಗ ಫ್ಲೇಮ್ನ ನಾವು ಸ್ವಲ್ಪ ಕಮ್ಮಿಗೆ ಇಟ್ಕೊಬೇಕು, ಲೋ ಫ್ಲೇಮಲ್ಲೇ ಮಾಡಬೇಕು. ಈಗ ಇದನ್ನು ಚೆನ್ನಾಗಿ ರೋಸ್ಟ್ ಆಗಲಿ. ಇದು ನೋಡಿ, ಮಟನ್ನ ನಾನಿಲ್ಲಿ ಈರುಳ್ಳಿ ಖಾರ ಮತ್ತು ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮಟನ್ನು ಸ್ವಲ್ಪ ನೀರು ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ತಗೊಂಡಿರೋ ಅಂಥ ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ, ಹಾಗೆ ಖಾರದ ಪುಡಿ ಅದನ್ನು ಈಗಲೇ ಸೇರಿಸ್ತಾ ಇದ್ದೀನಿ. ಹಾಗೆ ತಗೊಂಡಿರೋ ಅಂಥ ಉಪ್ಪುನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಮೂರನ್ನು ಸೇರಿಸಿ ಮಟನ್ನನ್ನು ನಾವು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಕೊಡೋಣ. ಫ್ಲೇಮ್ ಮಾತ್ರ ಯಾವುದೇ ಕಾರಣಕ್ಕೂ ಹೈ ಮಾಡ್ಕೊಬೇಡಿ, ಹಂಗೆ ಮಾಡ್ಕೊಳ್ಳೋದ್ರಿಂದ ಮಟನಲ್ಲಿರೋ ನೀರು ಬಿಟ್ಕೊಳ್ಳೋದಿಲ್ಲ. ಮಟನನ್ನು ಈ ಥರ ಚೆನ್ನಾಗಿ ಹುರ್ಕೊಂಡ್ರೆ ಅದರಲ್ಲಿರೋ ನೀರೆಲ್ಲ ಬರೋ ಥರ ನಾವು ಈ ಮಸಾಲೆ ಸೇರಿಸಿ ಹುರ್ಕೊಂಡ್ರೆ
ಅದು ಆ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ. ಹಾಗೆ ಸಾರು ಕೆಟ್ಟ ವಾಸನೆ ಬರೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಮಟನ್‌ಗೆ ಚೆನ್ನಾಗಿ ಉಪ್ಪು, ಖಾರ ಹಿಡಿತಾ ಇದೆ. ಈಗ ನಾವು ಸಾರಿನ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸಾರಿನ ಮಸಾಲೆಗೆ ನಾನು ಏನು ಈರುಳ್ಳಿ ಖಾರ ರುಬ್ಬಿದ್ದೆ ಅದೇ ಜಾರ್ಗೆನೇನೆ ತಗೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಟೊಮೆಟೊ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಪೀಸಸ್ ಸೇರಿಸ್ತಾ ಇದ್ದೀನಿ ಹಸಿದು. ಶುಂಠಿ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಹುರ್ಗಡ್ಲೆ ಸೇರಿಸ್ತಾ ಇದ್ದೀನಿ. ಗಸಗಸೆ ಸೇರಿಸ್ತಾ ಇದ್ದೀನಿ. ಚಕ್ಕೆ, ಲವಂಗ, ಕಾಳು ಮೆಣಸನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ತೀನಿ. ಮಸಾಲೆನ ನುಣ್ಣಗೆ ಈ ಥರ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ನಾವು ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು ಹಾಕಿ ಫ್ರೈ ಮಾಡ್ತಾ ಇರೋಂಥ ಮಟನ್ನನ್ನು ನೋಡೋಣ. ನೋಡಿ, ಮಟನ್ನು ಹಸಿ ವಾಸನೆ ಎಲ್ಲ ಹೋಗಿದೆ. ಅದರಲ್ಲಿರೋ ಅಂಥ ನೀರೆಲ್ಲ ಬಿಟ್ಕೊಂಡು ಇದು ಉಪ್ಪು, ಆಮೇಲೆ ಧನಿಯಾ ಪುಡಿ, ಖಾರದ ಪುಡಿ, ಖಾರ ಎಲ್ಲ ಎಳ್ಕೊಂಡಿದೆ. ಚೆನ್ನಾಗಿ ಹಸಿ ವಾಸನೆ ಹೋಗಿದೆ, ಘಮ್ ಅಂತ ವಾಸನೆ ಬರ್ತಾ ಇದೆ. ಈಗ ನಾವು ರುಬ್ಕೊಂಡಿರೋ ಅಂಥ ಮಟನ್ ಮಸಾಲೆ ಏನಿತ್ತು ಸಾರಿಂದು ಅದನ್ನು ಸೇರಿಸೋಣ. ಮಸಾಲೆ ಸೇರಿಸಿ ಹಾಗೆ ಮಿಕ್ಸಿ ತೊಳೆದಿರೋ ನೀರನ್ನ ಸೇರಿಸಿ ನಾವೀಗ ಸಾರು ಯಾವ ಹದ ಬೇಕೋ ಅಷ್ಟು ನೀರನ್ನ ಹಾಕೊಳ್ಳೋಣ. ನಾನು ಸ್ವಲ್ಪ ಮಟನ್ ಸಾರನ್ನ ಗಟ್ಟಿಯಾಗೆ ಮಾಡ್ತೀನಿ, ಹಾಗಾಗಿ ಮೀಡಿಯಮ್ ನೀರು ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ಗಟ್ಟಿ ಆದರೆ ತುಂಬ ಗಟ್ಟಿ ಆಗುತ್ತೆ. ನಾನು ಇನ್ನೂ ಸ್ವಲ್ಪ ನೀರು ಸೇರಿಸ್ತೀನಿ. ನೀರು ನಾನು ಅದಕ್ಕೆ ಸೇರಿಸಿದ್ದೀನಿ. ಇದು ಇನ್ನೂ ಗಟ್ಟಿ ಆಗುತ್ತೆ ಸಾರು ಚೆನ್ನಾಗಿ ಕುದ್ಮೇಲೆ. ನೀವು ನೋಡಿಕೊಂಡು ನೀರು ಸೇರಿಸಿ. ಸ್ವಲ್ಪ ಗಟ್ಟಿ ಇದ್ದರೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಸಾರು. ಈಗ ನಾವು ಉಪ್ಪು ಹೇಗಿದೆ ಅಂತಲೂ ಟೆಸ್ಟ್ ಮಾಡ್ಕೋಬೋದು. ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಕಮ್ಮಿ ಇದ್ದರೆ ಈ ಹಂತದಲ್ಲಿ ನಾವು ಉಪ್ಪನ್ನು ಸೇರಿಸ್ಬಿಡ್ಬೋದು. ಸ್ವಲ್ಪ ಸಾರು 2 ಕುದಿ ಬರಲಿ, ಆಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡೋಣ. ಸಾರು ಈಗ ಕುದಿಯೋ ಹಂತಕ್ಕೆ ಬಂದಿದೆ. ಇದು 2 ಕುದಿನೂ ಕುದ್ದಿದೆ. ಈಗ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ತೀನಿ. ಮಟನ್ನು ತುಂಬ ಎಳೆದಿದ್ದರೆ ನೀವು 1 ವಿಷಲ್ ಕೂಗಿಸ್ಬೇಕು. ಮಟನ್ನು ಮೀಡಿಯಮ್ ಇದ್ದರೆ 2 ವಿಷಲ್ ಕೂಗಿಸ್ಬೇಕು. ತುಂಬ ಬಲ್ತಿತ್ತು ಅಂದರೆ ನೀವು 4ರಿಂದ 5 ವಿಷಲ್ ಕೂಗಿಸ್ಬೇಕು. ಇಲ್ಲಿ ನಾನು ತಗೊಂಡಿರೋವಂಥ ಮಟನ್ನು ಮೀಡಿಯಮ್ ಆಗಿದೆ, ಹಾಗಾಗಿ ನಾನು 2 ವಿಷಲ್ ಕೂಗಿಸ್ತೀನಿ. ಎರಡು ವಿಷಲ್ ಕೂಗಿದೆ, ಕುಕ್ಕರ್ ತಣ್ಣಗಾಗಿದೆ. ಈಗ ತೆಗೆದು ನೋಡೋಣ ಮಟನ್ ಬೆಂದಿದೆಯಾ ಅಂತ. ನೋಡಿ, ಸಾರು ಎಷ್ಟು ಚೆನ್ನಾಗಾಗಿದೆ. ಮಟನ್ ಟೆಸ್ಟ್ ಮಾಡ್ಕೊಳ್ಳೋಣ. ಮಟನ್ನು ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ, ನಾವು ಎತ್ತಿಟ್ಕೊಂಡಿದ್ವಲ್ಲ ಈ ಕೊಬ್ಬು, ಇದನ್ನು ಈಗ ಸಾರಿಗೆ ಸೇರಿಸಿ 2 ಕುದಿ ಕುದಿಸ್ತೀನಿ ಅಷ್ಟೇ. ವಿಷಲ್ ಕೂಗಿಸ್ಕೋಬಾರ್ದು, ಯಾಕೆಂದರೆ ಮಟನ್ ಬೆಂದ್ಬಿಟ್ಟಿದೆ. ಬರೀ 2 ಕುದಿ ಕುದಿಸ್ಕೊಳ್ಳೋಣ ಹೈ ಫ್ಲೇಮಲ್ಲಿ. ಕೊಬ್ಬನ್ನು ಹಾಕಿ ನಾವು ಸಾರನ್ನ ಕುದಿಸ್ತಾ ಇದ್ದೀವಿ. ಕೊಬ್ಬು ಈ ಥರ ಮೇಲೆ ಬಂದಿದೆ. ಇಲ್ಲಿ ನಾವು ನೋಡಿದ್ರೆ ಕೊಬ್ಬು ಚೆನ್ನಾಗಿ ಬೆಂದಿದೆ, ಹಾಗೆ ಪೀಸಸ್ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ. ನಾವಿಲ್ಲಿ ವಿಷಲ್ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ವಿಷಲ್ ಹಾಕ್ಸಕ್ಕೆ ಹೋಗಬಾರ್ದು, ಹಾಗೆ ಕುದಿಸ್ಕೊಳ್ಬೇಕು ಸಾರು. ನೋಡಿ, ಆವಾಗ ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ, ಸಾರು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಈಗ ಈ ಮಟನ್ ಸಾರನ್ನ ನಾವು ಸರ್ವ್ ಮಾಡೋಣ ಬನ್ನಿ. ಬಿಸಿ ಬಿಸಿಯಾದ ರುಚಿಯಾದ ಈ ಮಟನ್ ಸಾರನ್ನ ನಾವು ಮುದ್ದೆ ಜೊತೆ, ಅನ್ನದ ಜೊತೆ, ಚಪಾತಿ, ಪೂರಿ ಜೊತೆ ಸರ್ವ್ ಮಾಡ್ಬೋದು. ಹಾಗೆ ನೋಡ್ಕೊಂಡ್ರಲ್ಲ, ಮಟನ್ ಸಾರು ಹೇಗೆ ವಾಸನೆ ಇಲ್ದಾಗೆ, ಹಾಗೆ ಮಟನ್ ತುಂಬ ಬೇಯಿಸ್ದಾಗೆ, ಕೊಬ್ಬು ಕರ್ಗೋಗ್ದಾಗೆ ಹೇಗೆ ಮಾಡೋದು ಅಂತ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಸ್ಮಿತಾ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.